ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರ್ಬರ್ಸರ್ಸ್ ಎನ್ವಿನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿರುವಂಥ ಚರ್ಚೆ 3 ಕಾಲಗಳ ನಡುವಿನ ಹೋಲಿಕೆ, ತುಲನಾತ್ಮಕ ಒಂದು ಅಧ್ಯಯನ. ನಾವು ಇವತ್ತು ಆಯ್ಕೆ ಮಾಡಿಕೊಂಡಂಥ 3 ಕಾಲಗಳು, 3 tenses that were selected are: the first one is present perfect tense. So this is present perfect tense, and second one is past perfect tense, and third one is future perfect tense. ಈ 3 ಕಾಲಗಳ ವಾಕ್ಯ ರಚನೆಗಳು ಹೇಗಿರ್ತವೆ, ಕನ್ನಡದಲ್ಲಿ ಹೇಗಿರ್ತವೆ ಮತ್ತು ಅಂಥವುಗಳನ್ನು ಸೂತ್ರಕ್ಕನುಗುಣವಾಗಿ ಯಾವ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ ವಾಕ್ಯಗಳನ್ನು ಅನುವಾದ ಮಾಡಿಕೊಳ್ಬೇಕು ಅನ್ನೋದು ಇವತ್ತಿನ ವಿಷಯ. ಪದೇ ಪದೇ ಹೇಳುತ್ತಿರುವಾಗೆ ಇವತ್ತು ಕೂಡ ಹೇಳ್ತೀನಿ, ಕನ್ನಡ ವಾಕ್ಯಗಳನ್ನು ಮೊದಲು ರಚಿಸಿಕೊಳ್ಬೇಕು ಇಂಗ್ಲಿಷ್ ಬರೆಯೋದಕ್ಕಿಂತ ಮುಂಚೆ. ನಂತರ ಈ ಕನ್ನಡ ವಾಕ್ಯದಲ್ಲಿ ನಾವು ಏನನ್ನ ಹೇಳ್ಬೇಕನ್ಸಿದ್ವು ಸ್ಪಷ್ಟವಾಗಿ ಹೇಳಿರ್ತೀವಿ. ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ಬೇಕು, ಹೋಗುತ್ತಿದ್ದೆ ನೀವು, ಹೋಗಿದ್ದೆ ನೀವು, ಹೋಗಬಹುದು. ಈ ರೀತಿ ಇವು ಭಿನ್ನವಾದ ಅರ್ಥಗಳು ಇರೋದ್ರಿಂದ ಈ ಭಿನ್ನವಾದ ಅರ್ಥಗಳು ನಾವು ಮಾತಾಡುವ ಸಮಯದಲ್ಲಿ ಅಥವಾ ಬರೆಯುತ್ತಿರುವ ಸಮಯದಲ್ಲಿ ಸಾಂದರ್ಭಿಕವಾಗಿ ಅವು ಅರ್ಥ ಕೊಡ್ತಿರ್ತಾವ, ಜೊತೆಗೆ ನಮ್ಮ ಭಾವನೆಗಳನ್ನ ವಿಚಾರಗಳನ್ನ ವ್ಯಕ್ತ ಮಾಡ್ತಿರ್ತಾವ. ನಾವು ಇಂಗ್ಲಿಷ್ನಲ್ಲಿ ಈ ವಾಕ್ಯಗಳನ್ನ ಇದೇ ಅರ್ಥ, ಇದೇ ಭಾವನೆ, ಇದೇ ವಿಚಾರ ಹೇಳೋ ರೀತಿ ನಾವು ಅನುವಾದ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕನ್ನಡ ವಾಕ್ಯದಲ್ಲಿ ಮೊದಲು ನಮಗೆ ವರ್ಬ್ ಗೊತ್ತಿರಬೇಕು. ಅಂದ್ರೆ ವರ್ಬ್ ಅಂದ್ರೆ ಕ್ರಿಯೆ ಮತ್ತು ಕ್ರಿಯೆ ಮಾಡುವವರು ಸಬ್ಜೆಕ್ಟ್, ಆನಂತರ ಆಬ್ಜೆಕ್ಟಿವ್ ಸ್ಪಷ್ಟವಾಗಿ ನಾವು ಗುರುತಿಸಿಕೊಳ್ಬೇಕು. ನಂತರ ಅದು ಯಾವ ಕಾಲದಲ್ಲಿದೆ ಅಂತ ನಿರ್ಧಾರ ಮಾಡಿ ಆ ಕಾಲದಲ್ಲಿನ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ನ ವಾಕ್ಯ ರಚನೆ ಮಾಡಬೇಕು. ಯಾಕಂದ್ರೆ ತಮಗೆಲ್ಲ ಗೊತ್ತಿರೋ ವಿಷಯ ಏನಂದ್ರೆ ಇಂಗ್ಲಿಷ್ ವಾಕ್ಯ ರಚನೆ ಒಂದು ಸ್ಪಷ್ಟವಾದ ನಿರ್ಧಾರವಾದಂತ ಸೂತ್ರಕ್ಕನುಗುಣವಾಗಿ ರಚನೆ ಆಗಬೇಕು. ಮತ್ತು ಇಂಗ್ಲಿಷ್ ವಾಕ್ಯದಲ್ಲಿನ ಪದಗಳಿಗೆ ಅದರದೇ ಆದಂತ ನಿರ್ದಿಷ್ಟವಾದ ಸ್ಥಳ ಇದೆ. ಸೊ ಇಟ್ ಈಸ್ ಕಾಲ್ಡ್ ಫಿಕ್ಸ್ಡ್ ವರ್ಡ್ ಆರ್ಡರ್, and that's why English is called the fixed language. But Kannada is not at all fixed language. You can put any word in any place in a sentence. ಕನ್ನಡದಲ್ಲಿ ಯಾವ್ದಾವ್ದು ಪದ ಎಲ್ಲಾದ್ರೂ ಇಡಬಹುದು, ಅದು ಇಡಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಇಂಗ್ಲಿಷ್ ನಲ್ಲಿ ಯಾವ ಪದ ಎಲ್ಲೆಲ್ಲಿ ಇಡಬೇಕಂತ ನಿರ್ಧಾರ ಆಗಿರೋದ್ರಿಂದ ಅಲ್ಲಿ ವಾಕ್ಯ ರಚನೆ ಯಾವುದು ಸಬ್ಜೆಕ್ಟ್ ದಿಂದಲೇ ಪ್ರಾರಂಭ ಆಗಬೇಕು, ಅದ್ರ ಪಕ್ಕದಲ್ಲಿ ವರ್ಬ್ ಇರಬೇಕು, ಆನಂತರ ಆಬ್ಜೆಕ್ಟ್ ಇರಬೇಕು. ಆದ್ರಿಂದ ಇಂಗ್ಲಿಷ್ ವಾಕ್ಯಗಳನ್ನು ಬರೆಯೋಕ್ಕಿಂತ ಮುಂಚೆ ಕನ್ನಡ ವಾಕ್ಯಗಳನ್ನ ರಚನೆ ಮಾಡಿಕೊಂಡು ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ನಿರ್ಧಾರ ಮಾಡಿಕೊಂಡು ನಾವು ಇಂಗ್ಲಿಷ್ ವಾಕ್ಯಗಳನ್ನು ರಚಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿಯ ನಮ್ಮ ಯಾವ ತರಹದ ಕನ್ನಡ ವಾಕ್ಯಗಳು ಮತ್ತು ಆ ವಾಕ್ಯದಲ್ಲಿ ಬಂದಿರುವಂತಹ ಮೇನ್ ವರ್ಬ್ ಯಾವ ಕಾಲವನ್ನ ನಿರ್ಧಾರ ಮಾಡುತ್ತೆ ಅನ್ನೋದು ನಾವು ಇವತ್ತು ಚರ್ಚೆ ಮಾಡುವಂತ ವಿಷಯ. ನಮ್ಮ ಕನ್ನಡ ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಯಾವ ತರ ಇರುತ್ತೆ, ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಯಾವ ತರ ಇರುತ್ತೆ, ಫ್ಯೂಚರ್ ಪರ್ಫೆಕ್ಟ್ ನಲ್ಲಿ ಯಾವ ತರ ಇರುತ್ತೆ ನೋಡೋಣ. ನೋಡ್ರಿ, ನಾನು ಇಂದು ಒಂದು ಕಥೆಯನ್ನು ಬರೆದಿದ್ದೇನೆ, ನಾನು ಹಿಂಗೆ ಹೇಳ್ಬೇಕಾಗಿದೆ ಅಂತ ತಿಳ್ಕೊಳ್ಳೋಣ. ಇದು ನಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಂತ ಒಂದು ಕನ್ನಡ ವಾಕ್ಯ. ಇದನ್ನ ಇಂಗ್ಲಿಷ್ ಬರೋಕ್ಕಿಂತ ಮುಂಚೆ ಈ ಕನ್ನಡ ವಾಕ್ಯದಲ್ಲಿ ನಮಗೆ ವರ್ಬ್ ಗೊತ್ತಿರಬೇಕು. ಇಲ್ಲಿ ವರ್ಬ್ ಬರೆದಿದ್ದೇನೆ, ಬರೆಯುವುದು ಒಂದು ಕ್ರಿಯೆ, ಅದಕ್ಕೆ ಬರೆದಿದ್ದೇನೆ ಅನ್ನೋದು ಒಂದು ಮೇನ್ ವರ್ಬ್. ಈ ಮೇನ್ ವರ್ಬ್ ಸಿಕ್ಕ ನಂತರ ಕ್ರಿಯೆ ಸಿಕ್ಕಾಗಿ ಈ ಕ್ರಿಯೆ ಮಾಡಿದವರು ಯಾರು ಅಂತ ಪ್ರಶ್ನೆ ಮಾಡ್ಕೊಂಡಾಗ ಸಿಗುವಂತ ಶಬ್ದನೇ ಸಬ್ಜೆಕ್ಟ್. ಬರ್ದಿದ್ದೇನೆ, ಬರೆದವರು ಯಾರು, ನಾನು, ಸಬ್ಜೆಕ್ಟ್. ಮಿಕ್ಕ ಎಲ್ಲಾ ಪದಗಳು ಆಬ್ಜೆಕ್ಟ್. ಈ ಸದ್ಯದಲ್ಲಿ ಈ ರೀತಿ ನಾವು ನಮ್ಮ ವಾಕ್ಯ ರಚನೆಯನ್ನು ಪ್ರಾರಂಭ ಮಾಡಬಹುದು. ಅವನು ಇಂದು ಬೆಂಗಳೂರಿಗೆ ಹೋಗಿದ್ದಾನೆ, ಹೋಗುವ ಕ್ರಿಯೆ ಮುಗಿದಿದೆ, ಅದಕ್ಕೆ ಇದಕ್ಕೆ ನಿಂತಿನೋ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಹೋಗಿ ಇದ್ದಾನೆ ಇರುವ ಕ್ರಿಯೆ ನೋಡ್ರಿ, ಇದ್ದಾನೆ ಇದ್ಕೊಂಡು ಕ್ರಿಯೆ ಮಾಡಿದ್ದಾನೆ, ಪೂರ್ಣ ಮಾಡಿದ್ದಾನೆ, ಇದಕ್ಕೆ ಏನಂತೀನೋ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಅವನು ನನಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾನೆ, ಅದನ್ನ ನಾವು ಬಿಡಿಸಿ ಕ್ರಿಯಾಪದವನ್ನು ಒಡೆದು ನೋಡಿದಾಗ ಅವಾಗ ನಮ್ಗೆ ಸ್ಪಷ್ಟವಾಗಿ ಅರಿವು ಬರುತ್ತೆ. ಕೊಟ್ಟಿದ್ದಾನೆ, ಇದ್ದಾನೆ, ಕೊಟ್ಟಿದ್ದಾನೆ, ಕೊಟ್ಟು ಇದ್ದಾನೆ ಪ್ರೆಸೆಂಟ್ ಟೆನ್ಸ್. ಓಕೆ, ಕೊಡುವ ಕ್ರಿಯೆ ಮುಗಿಸಿದ್ದಾನೆ ಪರ್ಫೆಕ್ಟ್. ಕೊಡುವ ಕ್ರಿಯೆ ಕೊಟ್ಟಿದ್ದಾನೆ, ಕೊಟ್ಟು ಇದ್ದಾನೆ ಪ್ರೆಸೆಂಟ್ ಟೆನ್ಸ್, ಕೊಡೋ ಕ್ರಿಯೆ ಮುಗಿಸಿದ್ದಾನೆ ಪರ್ಫೆಕ್ಟ್. ಈ ಕ್ರಿಯೆನ ಸೂಚಿಸುವಂತಹ ವ್ಯವಸ್ಥೆಗೆ ಟೆನ್ಸ್ ಅಂತೀವಿ. ಇದು ಪ್ರೆಸೆಂಟ್ ಟೆನ್ಸ್, ಅದರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ ನಾವು. ಈ ರೀತಿ ನಮ್ಮ ಕನ್ನಡ ಕ್ರಿಯಾಪದಗಳೇ ಕಾಲವನ್ನ ನಿರ್ಧಾರ ಮಾಡಿಕೊಡ್ತಾವೆ. ಈಗ ನೋಡಿ, ನಾವು ಆಡು ಕನ್ನಡದಾಗ ಇದೇ ತರ ಮಾತಾಡ್ತೀವಿ. ಅವ ಇವತ್ತು ಬೆಂಗಳೂರಿಗೆ ಹೋಗ್ಯಾನ್ ಅದನ್ನ ಸ್ವಲ್ಪ ಬಿಡಿಸಿ ನೋಡಿದಾಗ ಹೋಗಿ ಅದಾನ್, ಹೋಗಿದ್ದಾನೆ, ಈ ರೀತಿ ನಾವು ಹೊಡ್ಕೊಳ್ಬೇಕು. ಯಾವುದೇ ಕನ್ನಡ ವಾಕ್ಯ ಇರಲಿ, ಆಕಿ ನಮ್ಗೆ ಇವತ್ತು 2 ಪುಸ್ತಕ ಕೊಟ್ಟಾಳ, ಕೊಟ್ಟು ಅದಾಳ, ಕೊಟ್ಟು ಇದ್ದಾಳೆ, ಕೊಟ್ಟಿದ್ದಾಳೆ.
ಈ ರೀತಿ ಯಾವುದೇ ನಮ್ಮ ಆಡು ಕನ್ನಡದ ವಾಕ್ಯಗಳು ನಾವು ಮೇನ್ ವರ್ಬ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದನ್ನು ಬಿಡಿಸಿ ನೋಡಿದಾಗ ಅದು ನಿರ್ಧಾರ ಆಗುತ್ತೆ. ಅಲ್ಲಿ ಕ್ರಿಯೆ ಪೂರ್ಣ ಆಗಿ ಇದೆ ಅಂತ ಅನಿಸಿದ್ರೆ ನಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಅರ್ಥ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇಂಗ್ಲಿಷ್ ವಾಕ್ಯಗಳನ್ನ ನಾವು ಈ ಸೂತ್ರದಡಿಯಲ್ಲೇನೆ ಈ ಸೂತ್ರಕ್ಕೆ ಅನುಗುಣವಾಗಿನೇ ಪದಗಳನ್ನ ಜೋಡಿಸಿ ವಾಕ್ಯ ರಚನೆ ಮಾಡ್ಕೊಳ್ಬೇಕು. ಇಲ್ಲಿ ಮೊದಲು ಬರಬೇಕಾದ ಶಬ್ದ ಸಬ್ಜೆಕ್ಟ್ ಆನ್ ದ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಅದರದ್ದು ಮೂರನೇ ರೂಪ PP ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು, ನಂತರ ಆಬ್ಜೆಕ್ಟ್. ಈಗ ಸಬ್ಜೆಕ್ಟ್ ಅಂದ್ರೆ ಕ್ರಿಯೆ ಮಾಡೋರು. ಇವು ಕ್ರಿಯೆ ಮಾಡೋರು ವ್ಯಕ್ತಿ ಇರ್ಬೋದು, ಪ್ರಾಣಿ ಇರ್ಬೋದು, ವಸ್ತು ಇರ್ಬೋದು, ಸ್ಥಳ ಇರ್ಬೋದು. ರವಿ ನನಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾನೆ. ಯಾರು ಕೊಟ್ಟಿದ್ದಾರೆ? ರವಿ ವ್ಯಕ್ತಿ. ಆ ನಾಯಿ ಅವನಿಗೆ ಕಚ್ಚಿದೆ ಕ್ರಿಯಾಪದ. ಕಚ್ಚಿದವರು ಯಾರಿಲ್ಲಿ? ಆ ನಾಯಿ ಪ್ರಾಣಿ. ಈ ರೀತಿ ಕ್ರಿಯೆ ಮಾಡೋರು ವ್ಯಕ್ತಿ ಇರ್ಬೋದು, ಪ್ರಾಣಿ ಇರ್ಬೋದು, ಅದು ಒಂದು ಸ್ಥಳನೂ ಇರ್ಬೋದು. ಭಾರತ ಇಂದು ಪಂದ್ಯವನ್ನು ಗೆದ್ದಿದೆ. ಗೆದ್ದವರು ಯಾರು? ಭಾರತ, ಸ್ಥಳ ಇದು. ಈ ರೀತಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಕನ್ನಡ ವಾಕ್ಯದಲ್ಲಿರುವಂತಹ ಕ್ರಿಯೆ ಮಾಡಿದವರು ಸಬ್ಜೆಕ್ಟ್ ಯಾರು, ಆ ಸಬ್ಜೆಕ್ಟ್ ವ್ಯಕ್ತಿನೋ ಪ್ರಾಣಿನೋ ವಸ್ತುನೋ ಅದು ಸ್ಪಷ್ಟ ಕೊಟ್ಕೊಂಡಿರ್ಬೇಕು. ಇದು ಸಿಕ್ಕ ನಂತರ ಉಳಿದ ಎಲ್ಲಾ ಪದಗಳಿಂದ ನಾವು ಆಬ್ಜೆಕ್ಟ್ ಅಂತೀವಿ. ಈ ರೀತಿನೇ ಜೋಡಿಸ್ಬೇಕು. ಸಬ್ಜೆಕ್ಟ್ ಅನುಗುಣವಾಗಿ ಎರಡು ಹೆಲ್ಪಿಂಗ್ ವರ್ಬ್ ಬಳಸ್ಕೋಬೇಕು. ಒಂದು ಹ್ಯಾವ್ ಅಂತೀವಿ, ಇನ್ನೊಂದು ಹ್ಯಾಸ್ ಅಂತೀವಿ. ಈ ಹ್ಯಾವ್ ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ತೊಗೊಳ್ಬೇಕು, ಸಿಂಗುಲರ್ ಇದ್ದಾಗ ಹ್ಯಾಸ್ ತೊಗೊಳ್ಬೇಕು. ಸಬ್ಜೆಕ್ಟ್ ಐ, ವಿ, ಯು, ದೇ ಇದ್ದಾಗ ಹ್ಯಾವ್, ಅಥವಾ ಥರ್ಡ್ ಪರ್ಸನ್ ಸಿಂಗುಲರ್ ಹಿ, ಶಿ, ಇಟ್ ಅಥವಾ ಬಂದಾಗ ಹ್ಯಾಸ್. ಈ ರೀತಿ ಥರ್ಡ್ ಪರ್ಸನ್ ಸಿಂಗುಲರ್ ಬಂದಾಗ ಹ್ಯಾಸ್. ಮತ್ತು ಸಬ್ಜೆಕ್ಟ್ ಈ ಪರವಾಗಿ ಗಂಡು ವ್ಯಕ್ತಿ, ಆ ವ್ಯಕ್ತಿ ಹೆಸರು ಬರ್ಬೋದು, ಹೆಣ್ಣು ವ್ಯಕ್ತಿ ಶಿ ಪರವಾಗಿ ಬರ್ಬೋದು, ಅವ್ರ ಹೆಸರು ಬರ್ಬೋದು, ಇಟ್ ಪರವಾಗಿ ಒಂದು ಪ್ರಾಣಿ ಒಂದು ವಸ್ತು ಬರ್ಬೋದು. ಒಂದೇ ಒಬ್ಬಾಕಿನೇ ಒಬ್ಬನೇ ಅನ್ನೋ ಅರ್ಥ ಇದ್ದಾಗ ಅದು ಕೂಡ ಥರ್ಡ್ ಪರ್ಸನ್ ಸಿಂಗುಲರ್, ಅವು ಕೂಡ ಹೆಲ್ಪಿಂಗ್ ವರ್ಬ್ ಹ್ಯಾಸ್. ಇದನ್ನ ಆಧಾರ ಇಟ್ಕೊಂಡು ಇಂಗ್ಲಿಷ್ ವಾಕ್ಯ ರಚನೆ ಹೆಂಗಿರ್ತವೆ ನೋಡೋಣ. ನೋಡಿ, ಐ ಹ್ಯಾವ್ ರಿಟನ್ ಅ ಸ್ಟೋರಿ ಟುಡೇ. ಇಂತ ಒಂದು ಇಂಗ್ಲಿಷ್ ಓದುವಾಗ ಅದನ್ನ ಕನ್ನಡದಲ್ಲಿ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ನಾನು ಇಂದು ಒಂದು ಕಥೆಯನ್ನು ಬರೆದಿದ್ದೇನೆ, ಹ್ಯಾವ್ ರಿಟನ್. ಕೊಟ್ಟಿದ್ದೇನೆ, ಹ್ಯಾವ್ ಗಿವನ್. ನೋಡಿದ್ದೇನೆ, ಹ್ಯಾವ್ ಸೀನ್. ಸಹಾಯ ಮಾಡಿದ್ದೇನೆ, ಹ್ಯಾವ್ ಹೆಲ್ಪ್. ಬರೆದಿದ್ದೇನೆ ಅನ್ನೋದು ಕನ್ನಡದಲ್ಲಿ ಒಂದೇ ಕ್ರಿಯಾಪದ. ಅಲ್ಲಿ ಎರಡು ಇಂಗ್ಲಿಷ್ ಪದಗಳು ಕೂಡಿದಾವೆ. ಹ್ಯಾವ್ ರಿಟನ್ ಅಂದ್ರೆ ಬಹಳಷ್ಟು ಸಲ ಏನ್ ಮಾಡ್ತೀನಿ, ರಿಟರ್ನ್ ಸ್ಟೋರಿ, ಐ ರಿಟರ್ನ್ ಅ ಸ್ಟೋರಿ. ತಪ್ಪು, ಹ್ಯಾವ್ ರಿಟರ್ನ್ ಬರಲೇಬೇಕು. ಈ ರೀತಿ ಇಂಗ್ಲಿಷ್ ವಾಕ್ಯನ ಓದುವಾಗ ಅದನ್ನ ಕನ್ನಡ ಸಮರ್ಪಕವಾಗಿ, ಸಮರ್ಥವಾಗಿ ಮತ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಅಲ್ಲಿ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಅನ್ನು ಕೂಡಿನೇ ನಾವು ತಗೊಂಡಾಗ ಅರ್ಥ ಆಗುತ್ತೆ. ಚೇರ್ಸ್ ದಿಸ್ ವೀಕ್. ಚಲೋ, ಮತ್ತೆ ಯು ಹ್ಯಾವ್ ಬ್ರೋಕನ್ 2 ಚೇರ್ಸ್ ದಿಸ್ ವೀಕ್. ನೋಡೋಣ, ನೀನು ಈ ವಾರ 2 ಕುರ್ಚಿಗಳನ್ನು ಮುರಿದು ಇದ್ದಿ ಪ್ರೆಸೆಂಟ್. ಮುರಿಯೋ ಕ್ರಿಯೆ ಮುಗಿಸಿ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್. ಇದ್ದೇನೆ ಪ್ರೆಸೆಂಟ್. ಬರೆಯೋ ಕ್ರಿಯೆ ಪೂರ್ಣ ಆಗಿದೆ ಪ್ರೆಸೆಂಟ್ ಪರ್ಫೆಕ್ಟ್. ನಮ್ಮ ಕನ್ನಡ ಪದಗಳು ನಮಗೆ ಸರಿಯಾಗಿ ಅರ್ಥ ಆದ್ರೆ ಕಾಲ ನಿರ್ಧಾರ ಆಗುತ್ತೆ. ಕಾಲಕ್ಕೆ ಅನುಗುಣವಾಗಿ ಸೂತ್ರಕ್ಕೆ ಅನುಗುಣವಾಗಿ ಇಂಗ್ಲಿಷ್ ವಾಕ್ಯ ರಚನೆ ಆಗಿಬಿಡುತ್ತೆ. He has won the first prize this time. ಅವನು ಈ ಸಲ ಮೊದಲ ಬಹುಮಾನವನ್ನು ಗೆದ್ದಿದ್ದಾನೆ, ಹ್ಯಾಸ್ ಒನ್. ಅವನು ಇಂದು ಬೆಂಗಳೂರಿಗೆ ಹೋಗಿದ್ದಾನೆ, he has gone to Bangalore today. ಅವನು ನನಗೆ 2 ಪುಸ್ತಕಗಳನ್ನು ಕೊಟ್ಟಿದ್ದಾನೆ ಮೇನ್ ವರ್ಬ್, ಕೊಟ್ಟವನು ಅವನು, ಉಳಿದಿದ್ದೆಲ್ಲ ಪದಗಳು ಆಬ್ಜೆಕ್ಟ್. ಅದನ್ನ he has given me 2 books today. ಈ ರೀತಿ ನಾವು ಇಂಗ್ಲಿಷ್ ವಾಕ್ಯಗಳನ್ನ ನಾವು ಓದ್ತಾ ಇರುವಾಗ ಆ ಇಂಗ್ಲಿಷ್ ವಾಕ್ಯದಲ್ಲಿನ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಆ ಮೇನ್ ವರ್ಬ್ PP ಫಾರ್ಮ್ ಇತ್ತು, ಹ್ಯಾವ್ ಅಥವಾ ಹ್ಯಾಸ್ ಅಥವಾ ಹೆಲ್ಪಿಂಗ್ ವರ್ಬ್ ಬಳಸಿದ್ದೆ ಆದ್ರೆ ಕ್ರಿಯೆಗೆ ಅದನ್ನ ಕೂಡ್ಸ್ಕೊಂಡ್ಬಿಟ್ರೆ ನಮ್ಗೆ ಕನ್ನಡದ ಒಂದು ಪದ ಸಿಗುತ್ತೆ. ಹ್ಯಾವ್ ರಿಟರ್ನ್ ಬರೆದಿದ್ದೇನೆ, ಹ್ಯಾವ್ ಗಿವನ್ ಕೊಟ್ಟಿದ್ದೇನೆ, ಹ್ಯಾವ್ ಮೆಟ್ ಭೇಟಿಯಾಗಿದ್ದೇನೆ, ಹ್ಯಾವ್ ವಿಸಿಟೆಡ್ ಸಂದರ್ಶಿಸಿದ್ದೇನೆ, ಭೇಟಿ ಕೊಟ್ಟಿದ್ದೇನೆ, ಹ್ಯಾವ್ ಹೆಲ್ಪ್ಡ್ ಸಹಾಯ ಮಾಡಿದ್ದೇನೆ. ಆದ್ರೆ ನಾವು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಯು ತಗೊಂಡಾಗ ಹ್ಯಾವ್ ಬ್ರೋಕನ್ ಮುರಿದಿದ್ದಿ, ಹ್ಯಾವ್ ಚೀಟೆಡ್ ಮೋಸ ಮಾಡಿದ್ದಿ, ಹ್ಯಾವ್ ಡನ್ ಮಾಡಿದ್ದಿ, ಹ್ಯಾವ್ ಒನ್ ಗೆದ್ದು ಇದ್ದಿ. ಓಕೆ, ಹಂಗೆ ಹ್ಯಾಸ್ ಒನ್ ಗೆದ್ದಿದ್ದಾನೆ, ಹ್ಯಾಸ್ ಒನ್ ಗೆದ್ದಿದ್ದಾಳೆ, ಅವಳು ಒಂದು ಸಬ್ಜೆಕ್ಟ್ ಇದ್ದಾಗ, ಅವರು ಇದ್ದಾಗ ಗೆದ್ದಿದ್ದಾರೆ. ಈ ರೀತಿ ಮತ್ತೆ 16 ಪದಗಳನ್ನು ಕಟ್ಕೊಳ್ಬಹುದು. ಒಂದು ಸೂಕ್ಷ್ಮವಾಗಿ ನಾವು ಇಂಗ್ಲಿಷ್ ವಾಕ್ಯಗಳನ್ನ ಓದುವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದಾಗ ಆ ಇಂಗ್ಲಿಷ್ ವಾಕ್ಯದಲ್ಲಿರುವಂತಹ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಮೇಲೆ ನಮ್ಮ ಗಮನ ಇದ್ದಾಗ
ಆ ಪದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಒಂದು ಕ್ರಿಯಾಪದವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ವಾಕ್ಯ ಅರ್ಥ ಆದಾಗನೆ. ಏನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಈ ಇಂಗ್ಲಿಷ್ ವಾಕ್ಯ ಏನ್ ಹೇಳುತ್ತ, ಕ್ರಿಯೆ ಇದ್ರೆ ಕ್ರಿಯೆ ಯಾವ ಸಮಯವನ್ನ ಹೇಳುತ್ತ ನಮ್ಗೆ ಅರ್ಥ ಆಗೋದು. ಅದಕ್ಕೆ ನಾವು ಇಂಗ್ಲಿಷ್ ವಾಕ್ಯಗಳನ್ನು ಓದುವಾಗ ನಮ್ಮ ಪೂರ್ಣ ಗಮನ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಮೇಲೆ ಇರಬೇಕು. ಅಂತ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಈ ರೂಪದಲ್ಲಿ ಬಂದಿದ್ರೆ, ಹ್ಯಾವ್ ಅಥವಾ ಹ್ಯಾಸ್ ಮತ್ತು ಮುಂದೆ ಮೇನ್ ವರ್ಬ್ ಪಿ ಫಾರ್ಮ್ ಬಂದಿದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಕನ್ನಡದಲ್ಲಿ ಆ ಕ್ರಿಯೆ ಪೂರ್ಣ ಆಗಿದೆ ಅಂತ ತೊಗೊಳ್ಬೇಕು. ಅದಕ್ಕೆ ಹ್ಯಾವ್ ರಿಟನ್ ಬರೆದಿದ್ದೇನೆ, ಓಕೆ. ಹ್ಯಾವ್ ಬ್ರೋಕನ್ ಮುರಿದಿದ್ದಿ, ಓಕೆ. ಹ್ಯಾಸ್ ಒನ್ ಗೆದ್ದಿದ್ದಾನೆ. ಈ ರೀತಿ ಅರ್ಥ ಮಾಡ್ಕೊಳ್ಬಹುದು. ಇನ್ನೊಂದು ತರದ ವಾಕ್ಯ ಬರುತ್ತೆ, ಅದಕ್ಕೆ ನಾವು ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಅಂತೀವಿ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಕ್ರಿಯೆ ಮುಗಿದು ಇದೆ, ಪ್ರೆಸೆಂಟ್ ಪರ್ಫೆಕ್ಟ್. ಇಲ್ಲಿ ಕ್ರಿಯೆ ಮುಗಿದಿತ್ತು ಒಂದು ಕಾಲದಲ್ಲಿ ಹಿಂದೆ, ಈ ಅರ್ಥ ಇರುತ್ತೆ. ನಾನು 2 ವರ್ಷಗಳ ಹಿಂದೆ ಬೆಂಗಳೂರಿಗೆ ಇದ್ದೇನು ಪಾಸ್ಟ್. ಹೋಗೋ ಕ್ರಿಯೆ ಮುಗಿಸಿದ್ದೆ 2 ವರ್ಷಗಳ ಹಿಂದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ವಾಕ್ಯ ರಚನೆ ಸೇಮ್, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಪಿ ಫಾರ್ಮ್ ಆಬ್ಜೆಕ್ಟ್. ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ಗೂ ಪಾಸ್ಟ್ ಪರ್ಫೆಕ್ಟ್ಗೂ ವ್ಯತ್ಯಾಸ ಅಂದ್ರೆ ಬರೆದಿದ್ದೇನು ಅಂದ್ರೆ ಹೆಲ್ಪಿಂಗ್ ವರ್ಬ್. ಇಲ್ಲಿ ಪ್ರೆಸೆಂಟ್ ನಲ್ಲಿ ಹ್ಯಾವ್ ಹ್ಯಾಸ್ ಬಂದ್ರೆ, ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಹ್ಯಾಡ್, ಸಬ್ಜೆಕ್ಟ್ ಸಿಂಗುಲರ್ ಇದ್ರು ಹ್ಯಾಡ್, ಪ್ಲೂರಲ್ ಇದ್ರು ಹ್ಯಾಡ್. ಅದೇ ನಾವು ಹೇಳಿದೆ, ನಾನು 2 ವರ್ಷಗಳಿಂದ ಬೆಂಗಳೂರಿಗೆ ಹೋಗಿದ್ದೇನು. ಅವನು ಕಳೆದ ವರ್ಷ ನನಗೆ ಒಂದು ಉಂಗುರವನ್ನು ಕೊಟ್ಟಿದ್ದನು. ಅವಳು ನಿನ್ನೆ ನನ್ನನ್ನು ಭೇಟಿಯಾಗಿದ್ದಳು ಮೇನ್ ವರ್ಬ್. ಯಾರು? ಅವಳು. ಇದ್ದಳು ಪಾಸ್ಟ್. ಭೇಟಿಯ ಕ್ರಿಯೆ ಮುಗಿದಿತ್ತು, ಪಾಸ್ಟ್ ಪರ್ಫೆಕ್ಟ್. ಇನ್ನು ಬೇರೆ ವಾಕ್ಯಗಳನ್ನ ಇದೇ ತುಲನಾತ್ಮಕವಾಗಿ ಹೋಲಿಕೆ ಮಾಡ್ತಾ ಹೋಗ ನೋಡಿ. ಐ ಹ್ಯಾವ್ ರಿಟನ್ ಅ ಸ್ಟೋರಿ ಟುಡೇ ಅನ್ನೋ ಇಂಗ್ಲಿಷ್ ಬದಲಾಗಿ ಐ ಹ್ಯಾವ್ ರಿಟನ್ ಅ ಸ್ಟೋರಿ ಅಂತ ಬಂದಿದ್ರೆ, ನಾನು ಒಂದು ಕಥೆಯನ್ನು ಬರೆದಿದ್ದೇನೆ. ಹ್ಯಾವ್ ರಿಟನ್ ಬರೆದಿದ್ದೇನು, ಪಾಸ್ಟ್ ಟೆನ್ಸ್. ಹ್ಯಾಡ್ ರಿಟನ್ ಅದನ್ನ ಕನ್ನಡದಲ್ಲಿ ಬರ್ತೀನಿ, ಬರೆದಿದ್ದೇನು. ಯಾವಾಗ? ನಿನ್ನೆ, ಮೊನ್ನೆ, ಹೋದ ವರ್ಷ, ಹೋದ ತಿಂಗಳ, 10 ವರ್ಷದಿಂದ, 2 ವರ್ಷದಿಂದ, 2 ತಿಂಗಳ ಹಿಂದೆ. ಈ ರೀತಿ ಹಿಂದಿನ ಕಾಲವನ್ನು ಸೂಚಿಸುವಂತ ಕ್ರಿಯಾಪದಗಳ ಸಮಯ ಸೂಚಕ ಪದಗಳನ್ನು ಬಳಸ್ಕೊಂಡ್ರೆ ಮತ್ತು ಸರಳ ಆಗುತ್ತೆ. ನಾನು ನಿನ್ನೆ ಒಂದು ಕಥೆಯನ್ನು ಬರೆದಿದ್ದೆನು. ಅದು ಈಗಿಲ್ಲ, ನಿನ್ನೆ ಪೂರ್ಣಗೊಂಡಿತ್ತು, ಈಗಿಲ್ಲ ಅನ್ನೋ ಅರ್ಥದಲ್ಲಿ ಇವನ್ನ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಬಳಸಿರ್ತೀವಿ ನಾವು. ಯು ಹ್ಯಾಡ್ ಬ್ರೋಕನ್ 2 ಚೇರ್ಸ್ ಲಾಸ್ಟ್ ವೀಕ್. ನೀನು ಕಳೆದ ವಾರ 2 ಕುರ್ಚಿಗಳನ್ನು ಮುರಿದಿದ್ದೆ. ಬ್ರೋಕನ್, ಹ್ಯಾಡ್ ಬ್ರೋಕನ್, ಮುರಿದಿದ್ದೆ. ಇಲ್ಲೇನಿದೆ? ಯು ಹ್ಯಾವ್ ಬ್ರೋಕನ್, ಯು ಹ್ಯಾಡ್ ಬ್ರೋಕನ್. ಮುರಿದಿದ್ದಿ, ಮುರಿದು ಇದ್ದಿ, ಮುರಿದಿದ್ದೆ, ಪಾಸ್ಟ್ ಪರ್ಫೆಕ್ಟ್. ನಂತರ 3ನೇ ವಾಕ್ಯ ನೋಡಿ, ಈ ಹ್ಯಾಡ್ ಒನ್ ದ ಫಸ್ಟ್ ಪ್ರೈಸ್ ಲಾಸ್ಟ್ ಟೈಮ್. ಅವನು ಕಳೆದ ಸಲ, ಲಾಸ್ಟ್ ಟೈಮ್, ಕಳೆದ ಸಲ ಮೊದಲ ಬಹುಮಾನವನ್ನು ಗೆದ್ದಿದ್ದನು. ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಗೆದ್ದಿದ್ದಾನೆ. ಯಾವಾಗ? ಈ ಸಲ, ದಿಸ್ ಟೈಮ್. ಗೆದ್ದಿದ್ದನು ಯಾವಾಗ? ಹೋದ ಸಲ, ಕಳೆದ ಸಲ, ಕಳೆದ ಬಾರಿ, ಲಾಸ್ಟ್ ಟೈಮ್. ಈ ರೀತಿ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಹಿಂದೆ ಒಂದು ಸಮಯದಲ್ಲಿ ಪೂರ್ಣಗೊಂಡಿತ್ತು ಕ್ರಿಯೆ, ಅದು ಈಗ ಇಲ್ಲ, ಪಾಸ್ಟ್ ಪರ್ಫೆಕ್ಟ್. ಈಗ ಇದೆ, ಪೂರ್ಣ ಆಗಿ ಇದೆ, ಪ್ರೆಸೆಂಟ್. ಈ ವ್ಯತ್ಯಾಸಗಳನ್ನ ಗುರುತಿಸ್ಕೊಂಡು ಕಲ್ತ್ರೆ ನಮ್ಗೆ ಇಂಗ್ಲಿಷ್ ವಾಕ್ಯಗಳನ್ನ ಸುಲಭವಾಗಿ ಮತ್ತು ಬೇಗನೆ ರಚನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಪರ್ಫೆಕ್ಟ್ ಬರುತ್ತೆ. ಹೆಂಗೆ ನೋಡ್ರಿ, ನಾವು ಇವೆಲ್ಲಾನು ಸಹಜವಾಗಿ ಆಡು ಕನ್ನಡದಲ್ಲಿ, ಗ್ರಾಂಥಿಕ ಕನ್ನಡದಲ್ಲಿ ಮಾತಾಡ್ತೀವಿ, ಬಳಸ್ತಿರ್ತೀವಿ, ಬರ್ಕೊಳ್ತಿರ್ತೀವಿ, ಹೇಳ್ತಾ ಇರ್ತೀವಿ. ಈಗ ನೋಡ್ರಿ ನೀವು ಚಿಂತೆ ಮಾಡ್ಬೇಡ್ರಿ. ಸಂಜೆ ಜನರೊಳಗೆ ನಾವು ನಿಮ್ ಕೆಲಸ ಮುಗಿಸಿ ಇರ್ತೀವಿ. ನೋಡ್ರಿ, ಮುಗಿಸೋದೊಂದು ಕ್ರಿಯೆ, ಮುಗಿಸಿ ಇರ್ತೀವಿ ಸಂಜೆ ಅನ್ನೋದ್ರೊಳಗಾಗಿ. ಈಗ ಮಧ್ಯಾಹ್ನ ನಾವು ಮಾತಾಡ್ತಿರುವಾಗ ನಾವೀಗ ಮಾತಾಡ್ತೀವಿ ಸಂಜೆ, ಅದು ಫ್ಯೂಚರ್. ಆ ಸಮಯದ ಒಳಗಾಗಿ ಈ ಕ್ರಿಯೆ ಪೂರ್ಣ ಆಗಿರ್ತೈತಿ. ನೋಡ್ರಿ ಸರ, ನೀವೀಗ ಒದರಾಡ್ಬೇಡ್ರಿ. ನಾಳೆ ಅನ್ನೋದ್ರೊಳಗ ನಿಮ್ ರೊಕ್ಕ ನಾವು ಕೊಟ್ಟಿರ್ತೀವಿ, ಕೊಟ್ಟು ಇರ್ತೀವಿ. ಚಿಂತೆ ಮಾಡ್ಬೇಡಿ ಸರ. ಆಕಿ 2 ಗಂಟೆ ಅನ್ನೋದ್ರೊಳಗ ಎಲ್ಲಾ ಲೆಟರ್ಸ್ ಟೈಪ್ ಮಾಡಿರ್ತಾಳ. ನೋಡ್ರಿ ಎಷ್ಟು ಸರಳವಾಗಿ ಕನ್ನಡದಲ್ಲಿ ಬಳಸ್ತೀವಿ. ಟೈಪ್ ಮಾಡಿರ್ತಾಳ 2 ಗಂಟೆ ಒಳಗಾಗಿ, 2 ಅನ್ನೋದ್ರೊಳಗಾಗಿ. ಅಂದ್ರೆ ಈ 2 ಅನ್ಬೇಕಾದ್ರೆ ಈಗ 10 ಅನ್ನೋದು ಆಗಿದೆ ಗಂಟೆ ಅಂತ ತಿಳ್ಕೊಂಡ್ರೆ ಅದು 2 ಫ್ಯೂಚರ್. ಆ ಮುಂದೆ ಒಂದು ಸಮಯದ, ನಿರ್ದಿಷ್ಟ ಸಮಯದ ಒಳಗಾಗಿ ಪೂರ್ಣ ಆಗಿರಬಹುದಾದ ಕ್ರಿಯೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್.
ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಹ್ಯಾವ್ ಮತ್ತು ಮೇನ್ ವರ್ಬ್ ಟು ಬಿ ಫಾರ್ಮ್ ಆಬ್ಜೆಕ್ಟ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಎರಡು, ಶಾಲ್ ಮತ್ತು ವಿಲ್. ಸಬ್ಜೆಕ್ಟ್ ಆ ಅಥವಾ ಹೂ ಇದ್ದಾಗ ಶಾಲ್, ಆರ್ ಯು ಬಿಟ್ ಬೇಕಾದ ಸಬ್ಜೆಕ್ಟ್ ಬಂದ್ರು ವಿಲ್. ಯು ವಿಲ್, ಹಿ ವಿಲ್, ಶಿ ವಿಲ್, ಇಟ್ ವಿಲ್, ದೇ ವಿಲ್. ಐ ಶಾಲ್, ವಿ ಶಾಲ್. ಇದು ವಾಕ್ಯ ರಚನೆ. ನೋಡ್ರಿ, ನಾನು ಸಂಜೆಯೊಳಗಾಗಿ ನಿಮ್ಮ ಹಣವನ್ನು ಕೊಟ್ಟಿರುತ್ತೇನೆ. ಅದನ್ನ ಆಡ್ಕೊಂಡಂತೀವಿ, ನಾ ಸಂಜೆ ಅನ್ನೋದ್ರೊಳಗೆ ನಿನ್ ರೊಕ್ಕ ಕೊಟ್ಟಿರ್ತೀನಿ. ಹೋಗಿ ಬದಲಾಡ್ಬೇಡ. ಸಂಜೆ ಅನ್ನೋದ್ರೊಳಗೆ ನಿನ್ ರೊಕ್ಕ ಕೊಟ್ಟಿರ್ತೀನಿ. ಮೇನ್ ವರ್ಬ್ ಯಾರು? ನಾನು. ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಏನಾಗುತ್ತೆ ನೋಡ್ರಿ, ಸಬ್ಜೆಕ್ಟ್ ಐ ಶಾಲ್ ಹ್ಯಾವ್ ಗಿವನ್ ಯುವರ್ ಮನಿ ಬೈ ಈವ್ನಿಂಗ್. ಇದು ಬಾಯ್ ಕಂಪಲ್ಸರಿ ಬರಲೇಬೇಕು, ಯಾಕಂದ್ರೆ ಒಳಗಾಗಿ ಕನ್ನಡದ ಬರಬೇಕು. ಆ ಸಮಯದ ಒಳಗಾಗಿ ಚಲೋ ನೋಡ್ತೀವಿ. ಆ ಸಮಯದ ಒಳಗಾಗಿ ಅಂದಾಗ ನಾವು ಒಳಗಾಗಿ ಅನ್ನೋ ಕನ್ನಡ ವಾಕ್ಯದಲ್ಲಿ ಪದಗಳನ್ನು ಬಳಸಲೇಬೇಕು ಮತ್ತು ಅದು ಪೂರ್ಣ ಆಗಿರ್ತೈತಿ. ಅದಕ್ಕಾಗಿ ಇಂಗ್ಲಿಷ್ ನಲ್ಲಿ ಬಾಯಿ ಬಳಸಲೇಬೇಕು. ನೋಡ್ರಿ, ನಾವು 10 ಅನ್ನೋದ್ರೊಳಗ ಬೆಂಗಳೂರು ಮುಟ್ಟಿರ್ತೀವಿ. 10 ಅನ್ನೋದ್ರೊಳಗ ನೋಡ್ರಿ, ಮುಂಜಾನೆ 10 ಅನ್ನೋದ್ರೊಳಗ ನಾವು ಬೆಂಗಳೂರು ಮುಟ್ಟಿ ಇರ್ತೀವಿ. ಮೇನ್ ವರ್ಬ್ ಯಾರು? ನಾವು, ಅವರು, ನೀನು, ನಿನ್ ಗೆಳೆಯ, ಯಾವ್ದಾದ್ರು ಸಬ್ಜೆಕ್ಟ್ ತಗೊಂಡಿರ್ತೀವಿ. ಅವಾಗ ಅದು ಮುಟ್ಟಿರ್ತೀವಿ ಅಂದ್ರೆ ಫ್ಯೂಚರ್, ಅಂದ್ರೆ ಮುಂದೆ ಒಂದು ನಿರ್ದಿಷ್ಟ ಸಮಯ, ಅದರ ಒಳಗಾಗಿ ನಾವು ಮುಟ್ಟೋ ಕ್ರಿಯೆ ಮುಗಿದಿರ್ತೈತಿ, ಪೂರ್ಣ ಆಗಿರ್ತೈತಿ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ದೇ ವಿಲ್ ಹ್ಯಾವ್ ರೀಚ್ಡ್ ಬೆಂಗಳೂರು ಬೈ 10 o'clock. ಈ ರೀತಿ ಹತ್ತಾರು ವಾಕ್ಯಗಳನ್ನ ಮಾಡ್ಕೊಳ್ಬಹುದು. ನಂತರ ಈಗ ನಾವು ಕಂಪೇರಿಟಿವ್ ಆಗಿ, ತುಲನಾತ್ಮಕವಾಗಿ ಮೇಲಿನ ವಾಕ್ಯಗಳನ್ನ ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಹೆಂಗ್ ಬಳಸ್ತೀವಿ ನೋಡೋಣ. ಐ ಶಾಲ್ ಹ್ಯಾವ್ ರಿಟರ್ನ್ ಅ ಸ್ಟೋರಿ ಬೈ ಟುಮಾರೋ. ನಾನು ನಾಳೆ ಒಳಗಾಗಿ ಒಂದು ಕಥೆಯನ್ನು ಬರೆದು ಇರುತ್ತೇನೆ. ಶಾಲ್ ಹ್ಯಾವ್ ರಿಟರ್ನ್. ಈ 3 ಪದಗಳು ಕೂಡಿದಾಗ ಕನ್ನಡದ ಒಂದು ಪದ ಅರ್ಥ ಆಗುತ್ತೆ. ಹಿಂಗ ನಾವು ಕನ್ನಡದ ಒಂದು ಪದಕ್ಕೆ ಅವರು ಒಂದೇ ಇಂಗ್ಲಿಷ್ ಬಳಸ್ತಾರೋ, 2 ಬಳಸ್ತಾರೋ, 3 ಬಳಸ್ತಾರೋ, ಅಥವಾ ಅದಕ್ಕಿಂತ ಹೆಚ್ಚಿನ ಪದಗಳು ಕೂಡಿರ್ತಾವೋ, ಅದನ್ನ ತಿಳ್ಕೊಂಡು ನಾವು ಕನ್ನಡದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಇಂಗ್ಲಿಷ್ ವಾಕ್ಯಗಳು ಕ್ರಾಂತಿಕವಾಗಿ ಅರ್ಥ ಆಗ್ತವೆ. ಹಂಗೆ ಕನ್ನಡದ ಒಂದು ಶಬ್ದ ಇಂಗ್ಲಿಷ್ ನಲ್ಲಿ ನಾವು ಕ್ರಾಂತಿಕವಾಗಿ ಅನುವಾದ ಮಾಡ್ಕೊಳ್ಬಹುದು. ನೋಡೋಣ, ನಾನು ನಾಳೆ ಒಳಗಾಗಿ ಅಂತೇಳಿ, ನಾಳೆ ಅಂದ್ರೆ ನಾವು ಕತಿ ಬರೆದಿರ್ತೀನಿ, ಬರೆದಿರುತ್ತೇನೆ, ಬರೆದು ಇರುತ್ತೀನಿ. ಇದು ಬಹಳಷ್ಟು ಸಲ ಏನಾಗ್ತದೆ, ಬರೆದಿರುತ್ತೇನೆ ಅಂದ್ರೆ ಈಗ ಬರೆದೀನಿ ಅಂತ ಅನ್ಸುತ್ತೆ, ಅಂತ ತಿಳ್ಕೊಳ್ಬಾರ್ದು. ಬರೆದು ಅದೀನಿ ಪ್ರೆಸೆಂಟ್ ಅಲ್ಲಿ ಪರ್ಫೆಕ್ಟ್ ಹೆಂಗಿರುತ್ತೆ, ಬರೆದಿದ್ದೇನೆ, ಬರೆದು ಇದ್ದೇನೆ, ಪ್ರೆಸೆಂಟ್ ಪರ್ಫೆಕ್ಟ್. ಬರೆದಿರುತ್ತೇನೆ ಯಾವಾಗ, ನಾಳೆ ಅನ್ನೋದ್ರೊಳಗ, ನಾಳದೊಳಗ, ಮುಂದಿನ ವರ್ಷದೊಳಗಾಗಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇನ್ನು ಯು ವಿಲ್ ಹ್ಯಾವ್ ಬ್ರೋಕನ್ 2 chairs ಬೈ ನೆಕ್ಸ್ಟ್ ವೀಕ್. ನೀನು ಮುಂದಿನ ವಾರದೊಳಗಾಗಿ 2 ಕುರ್ಚಿಗಳನ್ನು ಮುರಿದು ಇರ್ತಿ. ವಿಲ್ ಹ್ಯಾವ್ ಬ್ರೋಕನ್. ಹಿ ವಿಲ್ ಹ್ಯಾವ್ ವನ್ ದ ಫಸ್ಟ್ ಪ್ರೈಸ್ ಬೈ ನೆಕ್ಸ್ಟ್ ಟೈಮ್. ಅವನು ಮುಂದಿನ ಸಲದೊಳಗಾಗಿ, ಮುಂದಿನ ಬಾರಿ, ಆ ಬಾರಿ ಬರೋದ್ರೊಳಗನೆ ಫಸ್ಟ್ ಪ್ರೈಸ್, ಮೊದಲ ಬಹುಮಾನ ಗೆದ್ದಿರ್ತಾನೆ. ಅವನು ಮುಂದಿನ ಸಲ ಅನ್ನೋದ್ರೊಳಗ ಫಸ್ಟ್ ಪ್ರೈಸ್ ಗೆದ್ದಿರ್ತಾನೆ. ಸರಿ, ಈ ರೀತಿ ನಾವು ತುಲನಾತ್ಮಕವಾಗಿ ನೋಡಿದಾಗ ನೋಡ್ರಿ, ಹ್ಯಾವ್ ರಿಟರ್ನ್ ಬರೆದಿದ್ದೇನೆ, ಹ್ಯಾವ್ ರಿಟರ್ನ್ ಬರೆದಿದ್ದೆನು, ಹ್ಯಾವ್ ರಿಟರ್ನ್ ಬರೆದಿರುತ್ತೇನೆ, ಹ್ಯಾವ್ ಬ್ರೋಕನ್ ಮುರಿದಿದ್ದಿ, ಹ್ಯಾಡ್ ಬ್ರೋಕನ್ ಮುರಿದಿದ್ದೆ, ವಿಲ್ ಹ್ಯಾವ್ ಬ್ರೋಕನ್ ಮುರಿದಿರುತ್ತಿ. ಓಕೆ, ಹ್ಯಾಸ್ ಒನ್ ಗೆದ್ದಿದ್ದಾನೆ, ಹ್ಯಾಡ್ ಒನ್ ಗೆದ್ದಿದ್ದನು, ವಿಲ್ ಹ್ಯಾವ್ ಒನ್ ಗೆದ್ದಿರುತ್ತಾನೆ. ಆದ್ರೆ ನಾವು ಕನ್ನಡದ ಪದಗಳನ್ನು ನೋಡ್ಕೊಂಡು ಇದನ್ನ ಅರ್ಥ ಮಾಡ್ಕೋಬಹುದು. ಬರೆದಿದ್ದೇನೆ, ಹ್ಯಾವ್ ರಿಟರ್ನ್. ಬರೆದಿದ್ದೆನು, ಹ್ಯಾಡ್ ರಿಟರ್ನ್. ಬರೆದಿರುತ್ತೇನೆ, ಶಾಲ್ ಹ್ಯಾವ್ ರಿಟರ್ನ್. ಮುರಿದಿದ್ದಿ, ಹ್ಯಾವ್ ಬ್ರೋಕನ್. ಮುರಿದಿದ್ದೆ, ಹ್ಯಾಡ್ ಬ್ರೋಕನ್. ಮುರಿದಿರುತ್ತಿ, ಮುರಿದಿರ್ತಿ, ವಿಲ್ ಹ್ಯಾವ್ ಬ್ರೋಕನ್. ಗೆದ್ದಿದ್ದಾನೆ, ಹ್ಯಾಸ್ ಒನ್. ಗೆದ್ದಿದ್ದನು, ಹ್ಯಾಡ್ ಒನ್. ಗೆದ್ದಿರ್ತಾನೆ, ವಿಲ್ ಹ್ಯಾವ್ ಒನ್. ಈ ರೀತಿ ಕನ್ನಡ ವಾಕ್ಯದಲ್ಲಿನ ಕ್ರಿಯಾಪದಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕಾಲ ನಿರ್ಧಾರ ಆಗುತ್ತೆ. ಆ ಕಾಲದಲ್ಲಿ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ ವಾಕ್ಯಗಳನ್ನು ರಚನೆ ಮಾಡ್ಕೊಳ್ಬಹುದು. ಅದೇ ಇಂಗ್ಲಿಷ್ ವಾಕ್ಯವನ್ನು ಓದ್ತಾ ಇರುವಾಗ ಆ ಇಂಗ್ಲಿಷ್ ವಾಕ್ಯದಲ್ಲಿನ ವರ್ಬ್ ಅನ್ನ, ಅದು ಹೆಲ್ಪಿಂಗ್ ವರ್ಬ್ ಜೊತೆ ಬಂದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ
ಕೂಡಿ ತಗೊಳ್ಳೋದನ್ನು ಕಲಿತ್ರೆ ಆ ವಾಕ್ಯ ಯಾವ ಟೆನ್ಸ್ನಲ್ಲಿ ಇದೆ ಅನ್ನೋದು ಅರ್ಥ ಆಗುತ್ತೆ. ಅದನ್ನು ನಾವು ಕನ್ನಡದ ವರ್ಬ್ ಆಗಿ, ನಮ್ಗೆ ಇಂಗ್ಲಿಷ್ ವರ್ಬ್ ಕನ್ನಡದಲ್ಲಿ ಅರ್ಥ ಆದರೆ ಇಡೀ ಕನ್ನಡ ವಾಕ್ಯ ಸರಿಯಾಗಿ ಅರ್ಥ ಆಗುತ್ತೆ. ನಮ್ಮ ಕನ್ನಡ ವಾಕ್ಯದಿಂದ ವರ್ಬ್ ಸರಿಯಾಗಿ ಅರ್ಥ ಆದರೆ ಆ ಇಡೀ ವಾಕ್ಯ ಇಂಗ್ಲಿಷ್ನಲ್ಲಿ ನಾವು ಅನುವಾದ ಮಾಡ್ಕೊಳ್ಳೋದು ಸರಳ ಆಗುತ್ತೆ. ಈ ರೀತಿ ನಾವು ಮೂರೂ ಟೆನ್ಸ್ಗಳನ್ನು ಅಂದ್ರೆ ಪರ್ಫೆಕ್ಟ್ ಟೆನ್ಸ್ ಅನ್ನು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ತುಲನಾತ್ಮಕವಾಗಿ ನೋಡಿದಾಗ ನಮ್ಗೆ ಅಧ್ಯಯನ ಆಗುತ್ತೆ. ಅದಕ್ಕೆ ನಾನು ಕೇವಲ ಒಂದು ಕನ್ನಡದ ವರ್ಬ್ ಹಿಡ್ಕೊಂಡು ಇಂಗ್ಲಿಷ್ನ ವರ್ಬ್ ಹಿಡ್ಕೊಂಡು ಕನ್ನಡ ಬರೋ ಪ್ರಯತ್ನ ನೋಡೋಣ. ಕೊಟ್ಟಿದ್ದೇನೆ, ಹ್ಯಾವ್ ಗಿವನ್, ಅಥವಾ ಒಂದು ವಾಕ್ಯ ಅಫರ್ಮೇಟಿವ್ ನೆಗೆಟಿವ್ಗಳು ಮಾಡೋಣ. ನಾನು ಒಂದು ಕಥೆಯನ್ನು ಬರೆದಿದ್ದೇನೆ, ನಾನು ಒಂದು ಕಥೆಯನ್ನು ಬರೆದಿಲ್ಲ, ನಾನು ಒಂದು ಕಥೆಯನ್ನು ಬರೆದಿದ್ದೇನೆಯೇ, ನಾನು ಒಂದು ಕಥೆಯನ್ನು ಬರೆದಿಲ್ಲವೇ. ಅಫರ್ಮೇಟಿವ್, ನೆಗೆಟಿವ್, ಇಂಟರಾಕ್ಟಿವ್. ಇಂಗ್ಲಿಷ್ನಲ್ಲಿ ಐ ಹ್ಯಾವ್ ರಿಟನ್ ಅ ಸ್ಟೋರಿ ಟುಡೇ, ಐ ಹ್ಯಾವ್ ನಾಟ್ ರಿಟನ್ ಅ ಸ್ಟೋರಿ ಟುಡೇ, ಹ್ಯಾವ್ ಐ ರಿಟನ್ ಅ ಸ್ಟೋರಿ ಟುಡೇ, ಹ್ಯಾವಂಟ್ ಐ ರಿಟನ್ ಅ ಸ್ಟೋರಿ ಟುಡೇ. ಇದನ್ನ ಪಾಸ್ಟ್ ಪರ್ಫೆಕ್ಟ್ ಮಾಡಿದಾಗ ನಾನು ನಿನ್ನೆ ಒಂದು ಕಥೆಯನ್ನು ಬರೆದಿದ್ದೇನು, ನಾನು ನಿನ್ನೆ ಒಂದು ಕಥೆಯನ್ನು ಬರೆದಿದ್ದಿಲ್ಲ, ನಾನು ನಿನ್ನೆ ಒಂದು ಕಥೆಯನ್ನು ಬರೆದಿದ್ದೇನೆ, ನಾನು ನಿನ್ನೆ ಒಂದು ಕಥೆಯನ್ನು ಬರೆದಿದ್ದಿಲ್ಲವೇ. ಇಂಗ್ಲಿಷ್ I had written a story yesterday, I had not written a story yesterday, had I written a story yesterday, hadn't I written a story yesterday. ಅದನ್ನೇ ಫ್ಯೂಚರ್ ಪರ್ಫೆಕ್ಟ್. ನಾನು ನಾಳೆಯೊಳಗಾಗಿ ಒಂದು ಕಥೆಯನ್ನು ಬರೆದಿರುತ್ತೇನೆ, ನಾಳೆಯೊಳಗಾಗಿ ನಾನು ಒಂದು ಕಥೆಯನ್ನು ಬರೆದಿರುವುದಿಲ್ಲ, ನಾಳೆಯೊಳಗಾಗಿ ನಾನು ಒಂದು ಕಥೆಯನ್ನು ಬರೆದಿರುತ್ತೇನೆಯೇ, ನಾಳೆಯೊಳಗಾಗಿ ನಾನು ಒಂದು ಕಥೆಯನ್ನು ಬರೆದಿರುವುದಿಲ್ಲವೇ. ಇಂಗ್ಲಿಷ್ನಲ್ಲಿ I shall have written a story by tomorrow, I shall not have written a story by tomorrow. Shall I have written a story by tomorrow? Shall I have written a story by tomorrow? ಈ ರೀತಿ ಫಸ್ಟ್ ಪರ್ಸನ್ಗೆ, ನಂತರ ಸೆಕೆಂಡ್ ಪರ್ಸನ್ ನಲ್ಲಿ, ಥರ್ಡ್ ಪರ್ಸನ್ ನಲ್ಲಿ ನಾವು ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್ ಮಾಡ್ಕೊಳ್ಬಹುದು. ಅದು ನಮ್ಗೆ ಸುಲಭವಾಗಿ ಕನ್ನಡದಿಂದ ಇಂಗ್ಲಿಷಿಂದ ಕನ್ನಡ ಹೋಗ್ಲಿಕ್ಕೆ ನಮ್ಗೆ ಸರಳವಾದ ದಾರಿ ಸಿಗಬಹುದು. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ನಾವು ಕನ್ನಡ ವಾಕ್ಯಗಳನ್ನು ರಚಿಸುವಾಗ ಅಥವಾ ರಚಿಸಿದ ಮೇಲೆ ನಮಗೆ ಅಲ್ಲಿ ವರ್ಬ್ ಸ್ಪಷ್ಟವಾಗಿ ಗೊತ್ತಾಗಬೇಕು. ನಂತರ ಅದು ಕಾಲ ನಿರ್ಧಾರ ಆಗಬೇಕು. ಆ ಕಾಲದಡಿಯಲ್ಲಿರುವಂತ ಆ ಕಾಲಕ್ಕೆ ತಕ್ಕ ಹಾಗೆ ಸೂತ್ರಗಳು ನೆನಪಾಗಬೇಕು. ಯಾವಾಗ ನಮಗೆ ಆ ಸೂತ್ರಗಳು ಅದು ಬರೆದು ನೋಡಿ ಅಂದು ಫಿಕ್ಸ್ ಆಗಿಬಿಡ್ತಾವೆ. ಇದು ಮೊದಲಿಗೆ ಅಂದ್ರೆ ಪ್ರಾರಂಭದಲ್ಲಿ ಬಹಳಷ್ಟು ಕಷ್ಟದಾಯಕ ಮತ್ತು ಬಹಳ ದೀರ್ಘಕಾಲದ ಒಂದು ಕ್ರಿಯೆ ಅನಿಸುತ್ತೆ. ನಾವು ವಾಕ್ಯದ ರಚನೆ ಮಾಡ್ಕೊಳ್ಬೇಕು, ನಂತರ ಅದನ್ನ ವರ್ಬ್ ಸಬ್ಜೆಕ್ಟ್ ಆಗಿ ಗುರುತಿಸಬೇಕು, ನಂತರ ಕಾಲ ನಿರ್ಧಾರ ಮಾಡಬೇಕು, ನಂತರ ಆ ಟೆನ್ಸ್ ನ ಫಾರ್ಮುಲಾ, ಆ ಫಾರ್ಮ್ ಪ್ರಕಾರ ಇಂಗ್ಲಿಷ್ ವಾಕ್ಯ ರಚನೆ. ಇದು ಬಹಳ ಸ್ಲೋ ಪ್ರೊಸೆಸ್ ಅನ್ಸುತ್ತೆ. ಆದರೆ ಪ್ರಾರಂಭದಲ್ಲಿ ಇದು ನಿಧಾನಗತಿಯಲ್ಲಿ ಸಾಗಿದ್ರು ಕೂಡ ನಮ್ಮ ರೂಢಿ, ನನ್ನ ಅಭ್ಯಾಸಕ್ಕೆ ಅನುಗುಣವಾಗಿ ಆ ವಾಕ್ಯ ರಚನೆಗಳು ಮನಸ್ಸಿನಲ್ಲಿ ಬರುತ್ತಾವ. ಮನಸ್ಸು ಅದನ್ನ ಮೇನ್ ವರ್ಬ್, ಸಬ್ಜೆಕ್ಟ್, ಆಬ್ಜೆಕ್ಟ್ ಎಲ್ಲ ಗುರುತು ಮಾಡುತ್ತೆ. ನಂತರ ಟೆನ್ಸ್ ನಿರ್ಧಾರ ಮಾಡುತ್ತೆ, ಆ ಟೆನ್ಸ್ ಫಾರ್ಮುಲಾ ನಿರ್ಧಾರ ಮಾಡುತ್ತೆ, ಕೈಯಿಂದ ವಾಕ್ಯಗಳು ಹೋಗ್ತಾ ಇರ್ತಾವೆ. ಈ ಮಾನಸಿಕ ಪ್ರಕ್ರಿಯೆ ಏನಿದೆಯಲ್ಲ, ಸೂಕ್ತ ಸ್ಥಿತಿಯಿಂದ ಭೌತಿಕವಾಗಿ ಕೈ ಮೂಲಕ ವಾಕ್ಯಗಳನ್ನ ಬರೆಯೋದು ಅಥವಾ ಬಾಯಿ ಮೂಲಕ ವಾಕ್ಯಗಳನ್ನ ಮಾತಾಡೋದು, ಇದು ಮನಸ್ಸಿನ ಸೂಕ್ತ ಸ್ಥಿತಿಯಲ್ಲಿ ಆಗೋದು. ನಮ್ಮ ಎಲ್ಲಾ ಈ ಕಲಿಕೆ ಸೂಕ್ತ ಸ್ಥಿತಿಯಲ್ಲಿ ಸ್ಟೋರ್ ಆಗಬೇಕು. ಈ ಸೂಕ್ತ ಸ್ಥಿತಿಯಲ್ಲಿ ಸ್ಟೋರ್ ಆಗ್ತಾರೆ. ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಈ ವಾಕ್ಯಗಳು ಅನುವಾದಕ್ಕೆ ರೆಡಿ ಆದವು ಅಥವಾ ಸಿದ್ಧವಾದವು ಅಥವಾ ನಾವು ಅನುವಾದ ಮಾಡ್ಕೊಳ್ಬಹುದು ಅಂತ ಅನಿಸಿದ್ರು ಕೂಡ ಅದು ನಾವು ಕೈಯಿಂದ ಬರೆದು ಚಿಂತನ ಮಂಥನಗಳಿಂದ, ವಿಚಾರಗಳಿಂದ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಕ್ರಮೇಣ ಈ ವಿಡಿಯೋದಲ್ಲಿ ಪದೇ ನಿಮಗೆ ಮಾಹಿತಿಯನ್ನ ಸಿಗೋದ್ರಿಂದ ಈ ವಾಕ್ಯಗಳ ರಚನೆಗಳು ನಿಮಗೆ ಬಹಳ ಆರಾಮಾಗಿ ಸಲೀಸಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಈ ವಿಡಿಯೋ ಮೂಲಕ ನಾವು 3 ಪರ್ಫೆಕ್ಟ್ ಟೆನ್ಸ್ ಅನ್ನ ಈ ರೀತಿ ನಾವು 3 ಪರ್ಫೆಕ್ಟ್ ಟೆನ್ಸ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಅರ್ಥ ಆಗೋಕೆ ನಮಗೆ ಅಭ್ಯಾಸದ ಅವಶ್ಯಕತೆ ಇದೆ. ಪದೇ ನಾನು ಈಗ ಚರ್ಚೆಯಲ್ಲಿ ಕೊಟ್ಟಂತ ಕನ್ನಡ ವಾಕ್ಯಗಳನ್ನ ಇಂಗ್ಲಿಷ್ನಾಗ ಅನುವಾದ ಮಾಡ್ಕೊಳ್ಳೋದು, ಇಂಗ್ಲಿಷ್ನಲ್ಲಿ ಇದ್ದಂಥ ವಾಕ್ಯಗಳನ್ನ ಕನ್ನಡದಲ್ಲಿ ನಿಮ್ಮ ಸ್ವಂತ ವಾಕ್ಯಗಳನ್ನ ಮಾಡ್ಕೊಳ್ಳೋಕೆ ನೀವು ಪ್ರಯತ್ನ ಪಡ್ತಿರುವಾಗ ನಿಮಗೇನಾದ್ರೂ ಸಂಶಯಗಳಂದ್ರೆ ಮತ್ತೆ ಈ ವಿಡಿಯೋ ಮೂಲಕ ಪದೇ ನೋಡಿ ನೀವು ಅದನ್ನ ರೂಢಿ ಮಾಡ್ಕೊಳ್ಬಹುದು. ಇಷ್ಟಾಗಿ ಕೂಡ ನಿಮಗೆ ಇನ್ನೂ ಕೆಲವೊಂದು ಸಂಶಯಗಳು, ಪ್ರಶ್ನೆಗಳು ಕಾಣ್ತಾ ಇದ್ರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿದ್ರೆ ನಾವು ನಿಮ್ಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಇಟ್ಕೋಬೇಕಿದ್ರೆ ನಮಗೆ ಕಲಿಲೇಬೇಕು ಅನ್ನೋ ಛಲ ಬೇಕು ಮತ್ತು ಕಲಿಬೇಕಾದಾಗ ಶ್ರಮ ತಗೊಳ್ಳಿಕ್ಕೆ ನಾವು ತಯಾರಾಗಿರ್ಬೇಕು.
ಕೇಳಿದ ತಕ್ಷಣಕ್ಕೆ ನೋಡಿದ ತಕ್ಷಣಕ್ಕೆ ಬಹುಶಃ ತಿಳಿದ ಹಾಗೆ ಅನಿಸುತ್ತೆ. ಆದರೆ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ನಾವು ಬರೆದಾಗನೇ ನಾವು ಪೆನ್ ತಗೊಂಡು ನಮ್ಮ ವಾಕ್ಯಗಳನ್ನು ರಚಿಸಿಕೊಂಡು ಇಂಗ್ಲಿಷ್ನಲ್ಲಿ ಪ್ರಯತ್ನ ಮಾಡಿ ಇಂಗ್ಲಿಷ್ ಇದನ್ನು ಕನ್ನಡದಲ್ಲಿ ಪ್ರಯತ್ನ ಮಾಡಿದಾಗನೇ ಬಹುಶಃ ತಪ್ಪುಗಳು ಕಾಣಬಹುದು. ಆ ತಪ್ಪುಗಳನ್ನು ತಿದ್ಕೊಳ್ತಾ ನಾವು ಕಲಿಬಹುದು. ಅದಕ್ಕಾಗಿ ಈ ವಿಡಿಯೋ ನೋಡೋದ್ರ ಜೊತೆಗೆ ಅದನ್ನ ಕಾರ್ಯರೂಪದಲ್ಲಿ ನೀವು ಕೈಯಾರೆ ನಿಮ್ಮ ವಾಕ್ಯಗಳನ್ನ ಬರೆಯೋದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಅದನ್ನು ರಚನೆ ಮಾಡಿಕೊಂಡು ಮಾತಾಡೋದು ಮಾಡಿದಾಗ ಮಾತ್ರ ಈ ವಿಡಿಯೋದಿಂದ ನಿಮ್ಗೆ ಸಿಕ್ಕಂತ ಮಾಹಿತಿ ಇಷ್ಟಕ್ಕೆ ಸೀಮಿತ ಇದ್ರೂ ಕೂಡ ಈ 3 ಕಾಲಗಳನ್ನ ಈ ಒಂದೇ ವಿಡಿಯೋದ ಮೂಲಕ ನೀವು ಪರಿಪೂರ್ಣವಾಗಿ ಕಲೀಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಈ ವಿಡಿಯೋ ನಿಮಗೆ ಸಾಕಷ್ಟು ಪರ್ಫೆಕ್ಟ್ ಟೆನ್ಸ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದೆ. ಜೊತೆಗೆ ನಿಮ್ಮದೇ ಸ್ವಂತ ವಾಕ್ಯಗಳನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಅದನ್ನ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಇಂಗ್ಲಿಷ್ನನ್ನ ಕನ್ನಡದ ಮೂಲಕ ಕಲಿಸಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ವಿಡಿಯೋ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಈ ಚಾನಲ್ಗೆ ತಾವು ಒಂದು ಪ್ರೋತ್ಸಾಹದ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.